ಏನು ಗ್ಯಾಂಗ್ ಏನಿದೆ ಈ ಗ್ಯಾಂಗ್ಗೆ ಚೆನ್ನಯ್ಯ ಸೇರ್ಕೊಂಡಿದ್ದು ಹೇಗೆ, ಚೆನ್ನಯ್ಯ ಎಂಟ್ರಿ ತಗೊಂಡಿದ್ದ ಹೇಗೆ, ಚೆನ್ನಯ್ಯನ ಯಾರು ಕರ್ಕೊಂಬಂದ್ರು, ಎಲ್ಲಿಂದ ಕರ್ಕೊಂಬಂದ್ರು ಅಂತ. ಎಸ್ ಚಿನ್ನಯ್ಯನ ತಂದೆ ಮೂಲತಃ ತಮಿಳುನಾಡಿನವರು. ಅವರು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಕ್ಕೆ ಬಂದು ನೆಲೆಸಿದ್ರು. ಇನ್ನು ಚಿನ್ನಯ್ಯ 1980ರಲ್ಲಿ ಆತನ ಜನನ ಆಗುತ್ತೆ. 1987ರಲ್ಲಿ ಶಾಲೆಗೆ ದಾಖಲಾಗ್ತಾರೆ. 1995ರಲ್ಲಿ ಶಾಲೆಯನ್ನ ಬಿಟ್ಟು ಓಡ್ ಹೋಗ್ತಾರೆ. 1994ರಲ್ಲಿ ಅಕ್ಕನ ಮಾತು ಕೇಳ್ಕೊಂಡು ಉಜಿರೆಗೆ ಬರ್ತಾರೆ. 2 ವರ್ಷಗಳ ಹಿಂದೆ ತಮಿಳುನಾಡಿನ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ರು ಚೆನ್ನಯ್ಯ ಅವರು. ಮೃತ ಸೌಜನ್ಯ ಅಜ್ಜ ಈತನನ್ನ ಉಜಿರೆಗೆ ಕರೆಸ್ಕೊಂಡಿದ್ರು. ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದ ಚೆನ್ನಯ್ಯ. ಆಮೇಲೆ ಆತನ ಮೇಲೆ ಒಂದಷ್ಟು ಆರೋಪಗಳು ಬಂದ ಹಿನ್ನೆಲೆ ಕೆಲಸದಿಂದ ವಜಾ ಮಾಡಿದ್ರು. ಈಗ ಮತ್ತೆ ಬುರುಡೆ ಗ್ಯಾಂಗ್ನೊಂದಿಗೆ ಸಂಪರ್ಕ ಬೆಳೆಸ್ಕೊಂಡಿದ್ದ ಚೆನ್ನಯ್ಯ. ಹತ್ಯೆಯಾದ ಸೌಜನ್ಯ ಮಾವನಿಂದ ತಿಮ್ಮಾರೊಡ್ಡಿಗೆ ಚೆನ್ನಯ್ಯ ಅವರ ಪರಿಚಿತ ಆಗಿತ್ತೆ. ಅಲ್ಲಿಂದ ಷಡ್ಯಂತ್ರ ಎಣೆಯಲು ಆರಂಭ ಆಗತ್ತೆ. ಬುರುಡೆ ಗ್ಯಾಂಗ್ ಚೆನ್ನಯ್ಯನ ಬಂಧನ ಪ್ರಕರಣ ಇದು. ಚೆನ್ನಯ್ಯ ಈಗ ಒಂಟಿಯಾಗಿದ್ದಾನೆ. ಈ ಬುರುಡೆ ಗ್ಯಾಂಗ್ನ ಚೆನ್ನಯ್ಯ ಸೇರ್ಕೊಂಡಿದ್ದು ಹೇಗಪ್ಪ ಅಂತಂದ್ರೆ ನೋಡಿ, ಚೆನ್ನಯ್ಯನ ಕರ್ಸ್ಕೊಂಡಿದ್ದಾರೆ. ಚೆನ್ನಯ್ಯ ಏನು ಸೌಜನ್ಯ ಅವರ ಮಾವ ಏನಿದ್ದಾರೆ ಅವ್ರ ಕಡೆಯಿಂದ ಚೆನ್ನಯ್ಯನ ಪರಿಚಯ ಆಗುತ್ತೆ ಮಹೇಶ್ ತಿಮ್ಮಾರೊಡ್ಡಿ ಅವರಿಗೆ. ಅವ್ರ ಕಡೆಯಿಂದ ಚೆನ್ನಯ್ಯ ಎಂಟ್ರಿಯನ್ನ ಕೊಟ್ಟಿದ್ದಾನೆ ಬುರುಡೆ ಗ್ಯಾಂಗ್ಗೆ. ಇನ್ನು ಚೆನ್ನಯ್ಯ ಬಂದ್ಬಿಟ್ಟು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮಕ್ಕೆ ಸೇರಿದವರು, ಅಲ್ಲೇ ನೆಲೆಸಿದ್ರು. ಅವ್ರ ತಂದೆ ತಮಿಳುನಾಡಿನ ಮೂಲದವರು. ತಮಿಳುನಾಡಲ್ಲಿ ಅವರ ತಂದೆ ಇರ್ತಾರೆ. ಇವರು ಮಂಡ್ಯ ಅಂದರೆ ಆ ಮೂಲದವರು. ಅಲ್ಲಿಂದ ಬಂದು ಅವರು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ನೆಲೆಸಿದ್ರು. ಅದಾದಮೇಲೆ ಚಿನ್ನಯ್ಯ 1980ರಲ್ಲಿ ಆತನ ಜನನ ಆಗುತ್ತೆ. ಅದಾದಮೇಲೆ 1987ರಲ್ಲಿ ಅವರು ಶಾಲೆಗೆ ಸೇರ್ತಾರೆ. 1995ರಲ್ಲಿ ಆತನಿಗೆ ಓದಕ್ಕೆ ಇಷ್ಟ ಇಲ್ಲವೇನೋ ಏನೋ, ಆತನಿಗೆ ಬೇರೆ ಆಕ್ಟಿವಿಟೀಸ್ ಮೇಲೆ ಇಂಟ್ರೆಸ್ಟ್ ಇತ್ತು. 1995ರಲ್ಲಿ ಶಾಲೆಯನ್ನು ಬಿಟ್ಬಿಡ್ತಾರೆ. ಬಿಟ್ಟಾದ್ಮೇಲೆ ಅಕ್ಕ ಇರ್ತಾರಲ್ವಾ, ಇವರ ಅಕ್ಕ ಅವರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ. ಸೊ ಹಾಗಾಗಿ ಈತನನ್ನ ಅವ್ರ ಅಕ್ಕ ಉಜಿರೆಗೆ ಕರ್ಸ್ಕೊಂಡಿರ್ತಾರೆ. ಉಜಿರೆಗೆ ಕೆಲಸ ಮಾಡೋದಕ್ಕೆ ಇಲ್ಲಿ ನಿಂಗೆ ಕೆಲಸ ಸಿಗುತ್ತೆ ಬಾ ಅಂತ ಹೇಳಿ ಅವ್ರ ಅಕ್ಕ ಅವರು ರೆಫರನ್ನು ಮಾಡ್ತಾರೆ. ಅದಾದ್ಮೇಲೆ 2 ವರ್ಷಗಳ ಹಿಂದೆ ತಮಿಳ್ನಾಡ ಫ್ಯಾಕ್ಟ್ರಿಯಲ್ಲೂ ಕೂಡ ಚೆನ್ನಯ್ಯ ಕೆಲಸ ಮಾಡ್ತಿದ್ರು. ಇನ್ನು ಮೃತ ಸೌಜನ್ಯ ಅಜ್ಜ ಏನಿದ್ದಾರೆ, ಸೌಜನ್ಯ ಅವರ ತಾತ ಅಜ್ಜ ಈತನನ್ನ ಉಜಿರೆಗೆ ಕರೆಸಿಕೊಂಡಿದ್ರು. ಏನು ಕೆಲಸಕ್ಕೆ? ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡೋದಕ್ಕೆ ಕೆಲಸಕ್ಕೆ ಸೇರಿಸಿದ್ರು ಈತನನ್ನ. ಆತನ ಮೇಲೆ ಕೆಲವೊಂದಷ್ಟು ಆರೋಪಗಳು, ಅಂದರೆ ಚಿನ್ನ ಕದೀತಿದ್ದ, ಹೆಣ್ಮಕ್ಳನ್ನ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದ, ಮತ್ತು ಹೆಣಗಳ ಮೇಲೆ ಇರುವಂತಹ ಏನು ಅಪರಿಚಿತ ವ್ಯಕ್ತಿಗಳು ಬಂದಲ್ಲಿ ಸಾವನ್ನಪ್ತಾರೆ. ಆ ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಅವ್ರಿಗೇನು ಒಂದು ಟಾಸ್ಕನ್ನು ಕೊಡ್ತಿದ್ರು, ಅವರನ್ನು ದಫನ್ ಮಾಡಬೇಕು ಅಥವಾ ಅವರನ್ನು ಹೂಣಬೇಕೋ ಈ ಥರದ್ದೆಲ್ಲ ಹೇಳ್ತಾ ಇದ್ರು. ಆ ಸಮಯದಲ್ಲಿ ಅವರ ಮೈ ಮೇಲಿದ್ದಂಥ ಒಡವೆಗಳನ್ನ ದೋಷ್ತಿದ್ದ ಇವನು ಅಂತ ಹೇಳಿ ಒಂದಷ್ಟು ಆರೋಪಗಳು ಇದೆ. ಹಾಗಾಗಿ ಈ ಆರೋಪಗಳ ಹಿನ್ನೆಲೆಯಲ್ಲಿ ಅವನನ್ನು ಕೆಲಸದಿಂದ ವಜಾ ಮಾಡಿ ಕಳಿಸ್ತಾರೆ. ಮೊದಲಿಂದನೂ ಚೆನ್ನಯ್ಯನ ಮೇಲೆ ಇದೇ ಆರೋಪಗಳು ಬರ್ತಿದ್ದು. ಏನು ಆತ ಸರಿ ಇರಲಿಲ್ಲ, ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ, ಬಂದಂತಹ ಏನು ಅಲ್ಲಿ ಸ್ನಾನಘಟ್ಟಕ್ಕೆ ಬಂದಂತಹ ಹೆಣ್ಣುಮಕ್ಕಳ ಮೇಲೆ ಬೇರೆ ದೃಷ್ಟಿಯನ್ನು ಹಾಕ್ತಿದ್ದ, ಚಿನ್ನ ಕದೀತಿದ್ದ ಅನ್ನೋ ಒಂದು ಆರೋಪ ಇತ್ತು. ಸೊ ಈತ ಈಗ ಮತ್ತೆ ಹೇಗೆ ಬುರುಡೆ ಗ್ಯಾಂಗ್ ಜೊತೆಗೆ ಸಂಪರ್ಕಕ್ಕೆ ಬಂದ ಅಂತಂದ್ರೆ, ಹತ್ಯೆಯಾದ ಸೌಜನ್ಯ ಮಾವ ಇದಾರಲ್ಲ, ಮಾವ ಅವರು ಈ ಥರ ಅಂದರೆ ಇವರ ಸೌಜನ್ಯ ಅವರ ಅಜ್ಜ ಇವನನ್ನ ಕರೆಸಿದ್ದು. ಹಾಗಾಗಿ ಸೌಜನ್ಯ ಅವರ ಕುಟುಂಬಕ್ಕೆ ಈತನ ಪರಿಚಯ ಚೆನ್ನಾಗಿರುತ್ತೆ. ಮತ್ತು ಇವರ ಮಾವನಿಗೂ ಇವನ ಪರಿಚಯ ಚೆನ್ನಾಗಿರುತ್ತೆ. ತಮಿಳ್ನಾಡಿನಲ್ಲಿ ಅಂದರೆ ಒಂದು ಯಾವುದೋ ತಮಿಳ್ನಾಡು ಫ್ಯಾಕ್ಟ್ರಿಯಲ್ಲಿ 2 ವರ್ಷಗಳಿಂದ ಕೆಲಸ ಮಾಡ್ತಿದ್ದ ಚೆನ್ನಯ್ಯ. ಇವರಿರೋದು ಮೂಲತಃ ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ. ಅಲ್ಲಿ ಆರಾಮಾಗಿದ್ದಂಥ ಚೆನ್ನಯ್ಯನ ಸೌಜನ್ಯ ಅವರ ಮಾವ ತಿಮ್ಮಾರೊಡ್ಡಿ ಅವರಿಗೆ ಹೇಳ್ತಾರೆ, ಈ ಥರ ಒಬ್ಬ ಚೆನ್ನಯ್ಯ ಅಂತ ಹೇಳಿ ಅವನು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ, ಅವನನ್ನು ವಜಾ ಮಾಡಿದ್ರು, ಅವನನ್ನು ನಾವು ನಮ್ಮ ಕಂಟ್ರೋಲಿಗೆ ತಗೊಂಡ್ರೆ ನಮ್ಗೆ ಇನ್ನೊಂದಷ್ಟು ಮಾಹಿತಿಗಳು ಸಿಗಬಹುದು, ಅಥವಾ ಧರ್ಮಸ್ಥಳದಲ್ಲಿ ಆಗಿರುವಂತಹ ಹತ್ಯಾಕಾಂಡಕ್ಕೆ ಇವನು ಸಾಕ್ಷಿಯಾಗಬಹುದು ಅಂತ ಹೇಳಿ ಈತನನ್ನ ತಿಮ್ಮಾರೊಡ್ಡಿ ಅವರಿಗೆ ಪರಿಚಯ ಮಾಡಿಸ್ಕೊಡ್ತಾರೆ. ಇವಾಗ ನಾನು ಪರಿಚಯ ಮಾಡಿಸ್ಕೊಡ್ತೀನಿ, ಮುಂದಿನ ನೀವು ಅಲ್ಲಿ ಏನೇನಾಗಿತ್ತು ಏನೇನು ಎತ್ತ ಅಂತ ಹೇಳಿ ನೀವು ಅವರಿಂದ ಇನ್ಫಾರ್ಮೇಷನ್ ತಗೋಬೋದು ಅಂತ ಹೇಳಿ
ಚಿನ್ನಯ್ಯನ ಅಂದರೆ ತಿಮ್ಮಾರೆಡ್ಡಿ ಅವ್ರಿಗೆ ಪರಿಚಯ ಮಾಡ್ತಾರೆ. ಮತ್ತು ಅಲ್ಲಿಂದ ಈ ಷಡ್ಯಂತ್ರ ಹೆಣೆಯಲು ಆರಂಭ ಆಗತ್ತೆ. ಇನ್ನು ಬುರುಡೆ ಗ್ಯಾಂಗ್ ಬಂಧನ ಪ್ರಕರಣ, ಈ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ತಿರುವಂಥದ್ದು. ಇದುವರೆಗೂ ಮಾಸ್ಕ್ ಹಾಕೊಂಡು ಚಿನ್ನಯ್ಯ ಅಂದರೆ ತಾನಲ್ಲದ ವ್ಯಕ್ತಿ ಅಂತೆ ಒಂದು ಡಿಫೆಂಡ್ ಮಾಡ್ತಿದ್ರು. ಚಿನ್ನಯ್ಯ ನೀವೇನು ಫೋಟೋ ನೋಡ್ತಿದ್ದೀರಾ, ಇವರು ಮಾಸ್ಕ್ ಹಾಕೊಂಡ್ಬಿಟ್ಟು ಇವರ ಮುಖ ಎಲ್ಲೂ ಹೊರಗಡೆ ಬರಲ್ಲ, ಫುಲ್ ಸೇಫ್ಟಿಯಾಗಿರ್ತೀನಿ, ನನ್ನ ಬಗ್ಗೆ ಯಾರೂ ಮಾತಾಡಲ್ಲ ಅಂತ ಹೇಳಿ ಚಿನ್ನಯ್ಯಂಗೆ ಒಂದು ಧೈರ್ಯ ಇತ್ತು. ಈಗ ಚಿನ್ನಯ್ಯನ ಮುಖ ಎಲ್ಲ ಕಡೆ ಬಂದ ಮೇಲೆ ಚಿನ್ನಯ್ಯನ ಬಗ್ಗೆ ಮಾತಾಡೋರು ಈಗ ಸಾಕಷ್ಟು ಜನ ಆಗೋಗ್ಬಿಟ್ಟಿದ್ದಾರೆ. ಚಿನ್ನಯ್ಯನ ಬಗ್ಗೆ ಗೊತ್ತಿಲ್ಲದಂಥ ವಿಚಾರಗಳು ಈಗ ಜಗತ್ತಿಗೆ ಗೊತ್ತಾಗ್ತಿದೆ. ಎಸ್, ಮಾಸ್ಕ್ ಮ್ಯಾನ್, ಸೂಪರ್ ಮ್ಯಾನ್ ಥರ ಚಿನ್ನಯ್ಯನ ಎಲ್ಲರೂ ಕೂಡ ಉಪ್ಪರಿಗೆಯಲ್ಲಿ ಕೂರಿಸಿದ್ರು. ಈಗ ಒಂದೇ ಸತಿ ಢಮಾರ್ ಅಂತ ಎತ್ತಾಕಿದ್ದಾರೆ. ಚಿನ್ನಯ್ಯನ ಗತಿ ಈಗ ಅದೋ ಗತಿ. ಅವನೇನಾದರೂ ಈ ಒಂದು ಅಂದರೆ ತಲೆಬುರುಡೆ ಪ್ರಕರಣದಲ್ಲಿ ನಿಜಾನೇ ಹೇಳಿದ್ರೆ ಬಚಾವು, ನಿಜ ಹೇಳಿಲ್ಲ ಅಥವಾ ಯಾರದೋ ಷಡ್ಯಂತ್ರಕ್ಕೆ ಸೇರ್ಕೊಂಡು ಅಥವಾ ಯಾರದ್ದೋ ಮಾತು ಕಟ್ಕೊಂಡು ಅಥವಾ ಯಾರದ್ದೋ ಹೇಳಿಕೊಟ್ಟಿದ್ದ ಹೇಳಿಕೆಗಳನ್ನು ಅವನು SIT ಅಧಿಕಾರಿಗಳ ಮುಂದೆ ಹೇಳಿ ಸರ್ಕಾರದ ಸಮಯವನ್ನು ವ್ಯರ್ಥ ಮಾಡಿದರೆ, ಸರ್ಕಾರದ ದುಡ್ಡನ್ನು ವ್ಯರ್ಥ ಮಾಡಿದರೆ ಚಿನ್ನಯ್ಯನ್ಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತಂದರೆ ಚಿನ್ನಯ್ಯನ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಕ್ಕಿರುತ್ತೆ. ಇನ್ನು ಚಿನ್ನಯ್ಯನೇ ಈ 10 ದಿನಗಳ ಹಿಂದೆ SIT ಅಧಿಕಾರಿಗಳಿಗೆ ಬಾಯನ್ನು ಬಿಟ್ಟಿದ್ದ. ನನ್ನನ್ನು ಇಲ್ಲಿ ಯಾರೋ ಕರ್ಕೊಂಡು ಬಂದರು, ಅವ್ರು ಯಾರೋ ಹೇಳ್ಕೊಟ್ಟಿದ್ದು ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನಡೆದಿರುವಂಥ ಅಂದರೆ ಇಲ್ಲಿ ಘಟನೆಗಳು ನಡೆದಿದೆ ಅಂದರೆ ಬಟ್ ಅದು ಕಾನೂನು ರೀತಿಯಲ್ಲೇ ನಡೆದಿದೆ. ಬಟ್ ನನಗೆ ಹಿಂಗೆ ಹೇಳು ಅಂತ ಹೇಳಿ, ಸುಳ್ಳೇ ಹೇಳು ಅಂತ ಹೇಳಿ ಒಂದಷ್ಟು ಜನ ತಲೆ ತುಂಬಿದ್ರು ಅಂತ ಹೇಳಿ ಇದಕ್ಕಿಂತ ಮುಂಚೆ 10 ದಿನಗಳ ಹಿಂದೆ ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬಂದು SIT ಅಧಿಕಾರಿಗಳ ಹತ್ರ ತಪ್ಪೊಪ್ಕೊಂಡಿದ್ದ ಅಂತ ಕೂಡ ಇತ್ತು. ಅದಾದಮೇಲೆ ಯಾವಾಗ ಚಿನ್ನಯ್ಯನ ಫೋಟೋ ರಿಲೀಸ್ ಆಯಿತು, SIT ಅಧಿಕಾರಿಗಳಿಗೆ ಇನ್ನೂ ಸಾಕಷ್ಟು ಮಾಹಿತಿಗಳು ಬರೋಕ್ಕೆ ಶುರುವಾಯಿತು. ಈಗ ಮಾಸ್ಕ್ ಮ್ಯಾನ್ ಮುಖ ಯಾರೂ ನೋಡಿರಲಿಲ್ಲ. ಆತ ಏನೋ ದುಬೈಯಿಂದ ಬಂದಿದ್ದಾನೋ ಅಥವಾ ಮುಂಬೈಯಿಂದ ಬಂದಿದ್ದಾನೋ ಆಫ್ರಿಕಾದಿಂದ ಬಂದಿದ್ದಾನೋ ಯಾರಿಗೂ ಏನೂ ಗೊತ್ತಿಲ್ಲ. ಆತ ಇಲ್ಲಿಯವನ, ಬೆಂಗಳೂರಿನವನ, ಮಂಡ್ಯದವನ, ಮದ್ದೂರಿನವನ, ಅದೂ ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ಫೇಸ್ ಅನ್ನೋದೇನಿದೆ, ಈಗ ಅಕ್ಕಪಕ್ಕ ಜನ ನೋಡಿರ್ತಾರೆ ಅಥವಾ ಹಳ್ಳಿಯವನು ಅಂತ ಹೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ ಚಿನ್ನಯ್ಯ ಎಲ್ಲಿಯವನು ಅಂತ. ಫೇಸ್ ರಿವೀಲ್ ಆದಾಗ ಈತ ಮಂಡ್ಯದವನೇ ಅಂತ ಹೇಳಿ ಗೊತ್ತಾಗಿದೆ. ಆಮೇಲೆ ಈತನ ಹೆಸರು ಚಿನ್ನಯ್ಯ ಅಂತ ಹೇಳಿ ಗೊತ್ತಾಗಿದೆ. ಈತನ ಮೊದಲನೇ ಹೆಂಡತಿ ಈಗ ವಾಪಸ್ ಬಂದಿದ್ದಾಳೆ. ಅದಾದಮೇಲೆ ಈತನ ಜೊತೆಗಿರುವಂಥ ಸಂಗಡಿಗರು, ಸ್ನೇಹಿತರು ಕೂಡ ಅವರು ಕೂಡ ಈಗ ಸಿಕ್ಕಾಕೊಂಡಿದ್ದಾರೆ. ಇವರ ಸ್ನೇಹಿತರನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅಂದರೆ ಇವರ ಸ್ನೇಹಿತರು ಅಥವಾ ಇವರ ಅಣ್ಣನಿಗೆ ಇವನೇನಾದರೂ ದುಡ್ಡು ಕೊಟ್ಟಿದ್ರೆ, ಇವಾಗ 2 ಲಕ್ಷ ಏನು ತಗೊಂಡಿದ್ದಾನೆ ಅಂತ ಒಂದು ಆರೋಪ ಬರ್ತಿದೆ. ಆ 2 ಲಕ್ಷ ಯಾರಿಗೆ ಕೊಟ್ಟ, ಇವನಿಗೆ 2 ಲಕ್ಷ ಹೆಂಗೆ ಕೊಟ್ಟರು ಅಂತ ಹೇಳಿ ಪೊಲೀಸರು ಕೂಡ ಅವರ ಫ್ರೆಂಡನ್ನು ತನಿಖೆಯನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.